ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಫಾಸ್ಟ್ ಫುಡ್ ಅಂದರೆ ಮೊಬೈಲ್ ಕ್ಯಾಂಟೀನ್ ಒಂದು 3 ವೀಲರ್ ಆಟೋ ಸೇಲಿಗೆ ಬಂದಿದೆ ವೀಕ್ಷಕರೇ. 2021 ಮಾಡಲು ಒಂದು ಕಡಿಮೆ ಓಡಿರೋಂಥ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಆರಾಮಾಗಿ ಗಾಡಿ ತೊಗೊಂಡು ಫಾಸ್ಟ್ ಫುಡ್ ಕ್ಯಾಂಟೀನು ಮತ್ತು ನಿಮ್ಗೆ ಏನು ಬೇಕಾದ್ರೆ ತರಕಾರಿ ಮಾಡ್ಕೊಬೋದು. ಯಾವುದಕ್ಕೆ ಬೇಕಾದ್ರೂ ಆಪ್ಷನ್ಸ್ ಇದೆ ವೀಕ್ಷಕರೇ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿಯೆಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ವೀಕ್ಷಕರೇ. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ, ಬೇಗ ನೋಡಬಹುದು ವಿಡಿಯೋನ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಮರಿಬೇಡಿ. ಮತ್ತು ಯಾರಾದರೂ ಒಂದು ಮೊಬೈಲ್ ಕ್ಯಾಂಟೀನ್ ಗಾಡಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ. ಹೇಳಿ ಸರ್. ನಮಸ್ಕಾರ. ನಮಸ್ತೆ. ಹೇಳಿ ಸರ್, ಯಾವುದದು ಮೊಬೈಲ್ ಕ್ಯಾಂಟೀನ್ ಗಾಡಿನಾ? ಹೌದು ಸರ್, ಮೊಬೈಲ್ ಕ್ಯಾಂಟೀನು. ಗಾಡಿ ಯಾವುದದು? ಅಪ್ಪೆ ಸರ್, ಅಪ್ಪೆ ಪಿಜ್ಜಾನ್ ಅಂತ. ಅಪ್ಪ ಪಿಯಾಜಿಯೋ ಅಪ್ಪೆನಾ? ಹಾಂ, ಪೇಜಿ ಅಪ್ಪೆ. ಓಕೆ. ಮಾಡಲು ಸರ್ 2021 ಹ್ಞೂ FC ಎಲ್ಲ ಆಗಿದೆ. ಹ್ಞೂ ಇದು ಇನ್ಸೂರೆನ್ಸು ಒಂದು ಮಾಡಿಕೊಡ್ಬೇಕು ಅಷ್ಟೇ. ಈ ತಿಂಗಳು ಲಾಸ್ಟ್ ಇನ್ಸೂರೆನ್ಸು. ಈ ತಿಂಗಳಿಗೆ ಮುಗಿದೋಗುತ್ತೆ. ಈ ತಿಂಗಳು ಮುಗಿದೋಗ್ಬಿಡುತ್ತೆ. ಇಲ್ಲ, 4ನೇ ತಾರೀಕು ಮುಗಿದೋಗಿದೆ ಆಲ್ರೆಡಿ. ಓ, ಅಂದರೆ ಆಲ್ರೆಡಿ ಮುಗಿದೋಗಿದೆ, ಈಗ ಕಟ್ಕೊಡ್ತೀರಾ? ಕಟ್ಕೊಡ್ಬೇಕು. ಹ್ಞೂ ಮತ್ತು ಟೈರದೆಲ್ಲ ನೋಡಿದರೆ ಟೈರು ಒಂದು 60% ಏನೋ ಟೈರ್ ಇದೆ. ಹ್ಞೂ ಟೈರು ಚೆನ್ನಾಗಿದ್ದಾವೆ. ಓಕೆ. 2021 ಮಾಡಲು ಸರ್ ಅದು. ಓನರು? ಸೊ ಓನರ್ ನಾವೇ. ಅಲ್ಲ, ಸಿಂಗಲ್ ಓನರಾ? ಇಲ್ಲ ಸರ್, ಈ ಡಬಲ್ ಇದು ತಗೊಂಡಿರೋದು ಸೆಕೆಂಡ್ ಓನರು. ನೀವು ಸೆಕೆಂಡ್ ಓನರಾ? ಹಾಂ, ಈಗ ಸೆಕೆಂಡ್ ಓನರು. ಈ ಸರ್ ಇನ್ನೂ ಈಗ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ಹ್ಞೂ ಹ್ಞೂ ಇಲ್ಲ ಮುಂಚೆ ಇಲ್ಲ ಅಂದರೆ ಸೆಕೆಂಡ್ ಓನರ್ ಆಗಿರೋದು. ಓಕೆ. ಇವಾಗ ಸೆಕೆಂಡ್ ಓನರು. ಹ್ಞೂ 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 ಈಗ ತೊಗೊಂಡಿದ್ದು ಈ ಗಾಡಿನೇ ಸರ್. ನಾವು ಗಾಡಿನ ಯೂಸ್ ಮಾಡಿಲ್ಲ. ಓಕೆ. ಜಸ್ಟ್ ತಗೊಂಡ್ವಿ, ಜಸ್ಟ್ ತರಕಾರಿ ವ್ಯಾಪಾರ ಮಾಡ್ತಿರೋರು. ಇಲ್ಲ ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿಲ್ಲ. ಹ್ಞೂ 2021 ಮಾಡಲು. ಹ್ಞೂ 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 ಗಾಡಿ ಚೆನ್ನಾಗಿದೆ ಸರ್. ಎಷ್ಟು ಓಡಿದೆ ಸರ್ ಈಗ? 45,000 ಓಡಿದೆ. ಅಷ್ಟೇನಾ? ಅಷ್ಟೇ ಸರ್, ಅಷ್ಟೇ ಓಡಿದೆ. ಓಕೆ. ಗಾಡಿ ಚೆನ್ನಾಗಿದೆ ಸರ್. ಗಾಡಿ ಬಂದು ಯಾಕಂದ್ರೆ 2021 ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿಲ್ಲ. ಹ್ಞೂ 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 ಗಾಡಿ ಚೆನ್ನಾಗಿದೆ. ಗಾಡಿ ತೊಗೊಳ್ಳೋರು ಬೇಕಾದ್ರೆ ಆರಾಮ ಇನ್ನೂ 10 ವರ್ಷ ಓಡಿಸ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಸರ್. ಅದು ಈಗ ಇದು ಮೊಬೈಲ್ ಕ್ಯಾಂಟೀನ್ ಗಾಡಿ ಅಂದ್ರಲ್ಲ, ಅದ್ರಲ್ಲಿ ಯೂಸ್ ಮಾಡ್ತಿಲ್ವ ಮತ್ತೆ ಮೊಬೈಲ್ ಕ್ಯಾಂಟೀನ್ ಟೈಪು? ಇಲ್ಲ ಸರ್, ಆ್ಯಕ್ಚುಲಿ ನಾವು ಯೂಸ್ ನಾವು ತೊಗೊಂಡಿದ್ದು ಗೂಡ್ಸ್ ಗಾಡಿ. ಹಾಂ. ಅದನ್ನ ಕಟ್ ಮಾಡಿಸ್ಬಿಟ್ಟು ನಾವು ಈಗ ಅಪ್ಪೆ ಥರ ಅಲ್ಟ್ರೇಷನ್ ಮಾಡಿಸ್ಕೊಂಡು ಹಾಂ ಹಾಂ ನಾವು ಮಾಡಬೇಕು ಅಂತ. ಬಟ್ ನಮಗೆ ಅಲ್ಲಿ ಜಾಗ ಎಲ್ಲೂ ಸಿಗ್ಲಿಲ್ಲ ಸರ್ ಮಾಡೋಕ್ಕೆ. ಹ್ಞೂ ಅಂದರೆ ಇವಾಗ ಹಂಗೆ ಈಗ ಫೋಟೋದಲ್ಲಿ ಕಳಿಸಿರಲ್ಲ, ಹೆಂಗಿದೆ ಹೆಂಗಿದೆ? ಹಂಗೆ ಇದೆ, ಯೂಸೇ ಮಾಡಿಲ್ಲ. ಹ್ಞೂ 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 ನಾವು ತೊಗೊಂಡಿದ್ದ ಗಾಡಿ ಹಂಗೆ ಅಲ್ಟ್ರೇಷನ್ ಮಾಡಿ ಹಂಗೆ ನಿಲ್ಲಿಸ್ಬಿಟ್ಟಿದ್ದೀವಿ. ಓಕೆ. ಬರೀ ಗಾಡಿ ಅಷ್ಟೇನಾ ಅಥವಾ ಏನಾದರೂ ಮೆಟೀರಿಯಲ್ಸ್ ಇದೆಯಾ? ಮೆಟೀರಿಯಲ್ಸ್ ಅಂದರೆ ಇದು ಅಡುಗೆ ಮಾಡೋದಾ ಸರ್, ಇಲ್ಲ ಗಾಡಿದ? ಅಲ್ಲ, ಗಾಡಿದಲ್ಲ. ಈಗ ಮೊಬೈಲ್ ಅಡುಗೆ ಮಾಡೋದು ಇದೆ ಕ್ಯಾಂಟೀನ್ ಸರ್. ಹೊಸದು ಇದೆ. ಅದರಲ್ಲೂ ಅಡುಗೆ ಮಾಡಬೇಕಾದ್ರೆ ಹೊಸದೆಲ್ಲ ತೊಗೊಂಡಿದ್ದೀವಿ. ಕುಕ್ಕರು 2 ಕುಕ್ಕರ್ ಇದೆ. ಹ್ಞೂ ಹ್ಞೂ ಮತ್ತು 2 ಸ್ಟವ್ಗಳಿದ್ದಾವೆ. ಹಾಟ್ ಬಾಕ್ಸ್ ಇದೆ. ಓಕೆ. ಮತ್ತೆ ಇದು ಗೋಬಿ ಮಾಡೋಕ್ಕೆ ಮತ್ತು ಬಜ್ಜಿ ಮಾಡೋಕ್ಕೆ ಎಲ್ಲ ಥರ ಇದೆ ಸರ್ ಅದರಲ್ಲಿ. ಹಾಂ ಹಾಂ ಮನೇಲಿ ಇಟ್ಕೊಂಡಿದ್ದೀವಿ. ಐಟಮ್ಸ್ ಬೇಕಾದ್ರೆ ಐಟಮ್ಸ್ ಬೇಕಾದ್ರೆ ತೊಗೋಬೋದು ಸರ್, ಅದನ್ನು ಕೊಡ್ತೀವಿ ಬೇಕಾದ್ರೆ. ಹ್ಞೂ ವಿತ್ ಗಾಡಿಗೆ ಅಷ್ಟು ಆಗಿದೆ, 2.5 ಆಗಿದೆ ವಿತ್ ಗಾಡಿ ವಿತ್ ಕಟ್ಟಕ್ಕೆ. ಹ್ಞೂ ಇದು ಬೇಕಾದ್ರೆ ಸಪ್ರೇಟ್ ಇದೆ. ಹೆಚ್ಚು ಕಡಿಮೆ ನಾವು ಯೂಟ್ಯೂಬಿಂದ ಮುಖಾಂತರ ಬಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀವಿ ಸರ್. ಓಕೆ. ಈ ಗಾಡಿಗೆ ನೀವು 2.5 ಲಕ್ಷ ಹೇಳ್ತಿದ್ದೀರಾ? ಹೌದು ಸರ್, ವಿತ್ ಬಾಡಿ ಇದು ಸೇರಿ ಕಟ್ಟರ ಸೇರಿ. ಓಕೆ. ಟೋಟಲ್ ಆಗಿ 2.5 ಸಾವಿರ ಅಂದರೆ 2.5 ಲಕ್ಷ ಹೇಳ್ತಿದ್ದೀರಾ? ಬಂದಾಗ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ಸೂರೆನ್ಸ್ ಕಟ್ಕೊಡ್ತೀರಾ? ಇನ್ಶೂರೆನ್ಸ್ ಕಟ್ಕೊಡ್ತೀವಿ. ಹ್ಞೂ ಇದು ಬೇಕಾದ್ರೆ ಸಪ್ರೇಟ್ ಕ್ಯಾಂಟೀನ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋ. ಅದು ಬೇಕಾದ್ರೆ ಹೊಸದೇ ಇದ್ದಾವೆ. ಅವು ಬೇಕಾದ್ರೆ ಕೊಡೋಣ, ಅವು ಕೊಡ್ತೀವಿ ಅವ್ರ ಹತ್ರನೇ. ಓಕೆ. ಐಟಮ್ಸ್ ಯಾರನ್ನು ಕೇಳಿದರೆ ಕೊಡ್ತೀರಾ? ಇಲ್ಲಾಂದರೆ ಏನು ತೊಂದರೆ ಇಲ್ಲ, ನೀವು ಇಟ್ಕೊತೀರಾ? ನಾವೇ ಹಿಡ್ಕೊತೀವಿ ಸರ್. ಓಕೆ. ಈಗ ಅಕಸ್ಮಾತ್ ಯಾರನ್ನು ಕೇಳಿದರೆ ಮಾತ್ರ ಕೊಡ್ತೀರಾ? ಬೇಕೇ ಬೇಕು ಕೊಡ್ತೀವಿ ಸರ್, ಜೊತೆಗೆ, ಗಾಡಿ ಜೊತೆಗೆ ಬೇಕಂದ್ರೆ ಎಲ್ಲ ಗಾಡಿ ಜೊತೆಗೆ ಬೇಕು ಅಂದರೆ ಅವ್ರು ಏನೋ ತೊಗೊಳಂಗಿಲ್ಲ, ಆರಾಮಾಗಿ ಒಂದು ರೀಸನೇಬಲಲ್ಲಿ ಕೊಟ್ಬಿಡ್ತೀವಿ ಸರ್. ಹ್ಞೂ ಓಕೆ. ಅಂದರೆ ನೀವು ಅದ್ರದ್ದು ಏನು ಸಪ್ರೇಟ್ ಚಾರ್ಜ್ ಇರುತ್ತೋ ಅದು ನೋಡಿ ತಗೊಂಡು ಕೊಡ್ತೀರಾ? ಕೊಡ್ತೀವಿ ಸರ್. ಗಾಡಿಗೆ ಮಾತ್ರ 2.5 ಲಕ್ಷ? 2.5 ಲಕ್ಷ ವಿತ್ ಬಾಡಿ ಕಟ್ಟರ ಸೇರಿ ಸರ್. ಓಕೆ. ಟೋಟಲ್ ಆಗಿ? ಟೋಟಲ್ ಆಗಿ. ಓಕೆ. ಅದರಲ್ಲೂ ಕಡಿಮೆ ಆಗುತ್ತೆ. ಓಕೆನಾ? ಅದರಲ್ಲೂ ಕಡಿಮೆ ಆಗುತ್ತೆ ಸರ್. ಯೂಟ್ಯೂಬಲ್ಲಿ ಬಂದರೆ ನಾವು ಕಡಿಮೆ ಮಾಡ್ಕೊಡ್ತೀವಿ. ಸರಿ. ಗಾಡಿ ಇರೋದೆಲ್ಲಿದು? ಸರ್ ಗಾಡಿ ಇಲ್ಲಿ ಕತ್ರಗುಪ್ಪೆ ಇರೋದು. ಭುವನೇಶ್ವರ ನಗರ ಇದೆಯಲ್ಲ, ಕತ್ರಗುಪ್ಪೆ.
ಹಾಂ ಬೆಂಗಳೂರು ಕತ್ರಗುಪ್ಪೆ. ಹಾಂ ಬೆಂಗಳೂರು ಕತ್ರಗುಪ್ಪೆ ಸರ್. ಓಕೆ, ಕತ್ರಗುಪ್ಪೆಯಲ್ಲಿ ಭುವನೇಶ್ವರ ನಗರನಾ? ಹಾಂ ಭುವನೇಶ್ವರ ನಗರ ಸರ್. ಓಕೆ ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ ಅದೇ ಹಾಕಿದ್ವಿ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅಥವಾ ಏನಾದರೂ ಡೌಟ್ಸ್ ಇತ್ತಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ. ಫಸ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ರಿ, ಫಸ್ಟ್ ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಮತ್ತು ನಿಮಗೆ ಇನ್ನೂ ಏನಾದರೂ ಚೆಕ್ ಮಾಡೋದಿದ್ರೆ ಚೆಕ್ ಮಾಡ್ಕೊಂಬಿಟ್ಟು ಈ ಗಾಡಿ ನಿಮಗೆ ಓಕೆ ಆದಮೇಲೆ ನೀವು ಯಾವಾಗ ಕುಂತಾಗ ಅವ್ರು ಹೇಳಿರೋ ರೇಟು ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರೇ. ಅವ್ರೇನು ಫಿಕ್ಸ್ ಅಂತ ಯಾವುದೇ ಥರದ್ದು ಹೇಳಿಲ್ಲ. ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ. ಥ್ಯಾಂಕ್ ಯು.